ನಾನು ಮಸಾಜ್ ಥೆರಪಿಸ್ಟ್ ಬೇಕಾ, ನನಗೆ ಮಸಾಜ್ ಬೇಕಾ ಅಥವಾ ಕರಪೆಟ್ಟಿಗೆ ಬೇಕಾ, ಹೇಗೆ ಡಿಸೈಡ್ ಮಾಡ್ತೀರಾ? ನೋಡಿ, ನಿಮಗೆ ಲಾಂಗ್ ಜರ್ನಿ ಮಾಡಿದ್ದೀರಾ, ಸ್ವಲ್ಪ ಬಾಡಿ ಸ್ಟಿಫ್ ಆಗಿರುತ್ತೆ, ನೀವು ಖಂಡಿತವಾಗಿ ಮಸಾಜ್ ಟ್ರೀಟ್ಮೆಂಟ್ ತೊಗೊಳ್ಳಿ, ನಿಮಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆದರೆ ನಿಮಗೆ ದೀರ್ಘಕಾಲದಿಂದ ತಿಂಗಳಾನುಗಟ್ಟಲೆ ನಿಮಗೆ ನೀ ಪೇನ್ ಇರುತ್ತೆ, ಬಾಡಿಯಲ್ಲಿ ಟಕ್ ಸೌಂಡ್ ಬರುತ್ತೆ, ನೆಕ್ ಪೇನ್ ಇರುತ್ತೆ, ನೀವೆಲ್ಲ ಪೇನ್ ಕಿಲ್ಲರ್ ತೊಗೋತೀರಾ, ಫಿಸಿಯೋಥೆರಪಿ ಮಾಡ್ತೀರಾ, ಆದರೂ ಅದು ಯಾವುದೂ ಕಡಿಮೆ ಆಗಲ್ಲ. ಆವಾಗ ನೀವು ಮಸಾಜ್ ಥೆರಪಿ ತೊಗೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ನಿಮಗೆ ಕೈರೋಪ್ರಾಕ್ಟಿಕ್ ಬೇಕೇ ಬೇಕಾಗುತ್ತೆ. ಮಸಾಜ್ ಥೆರಪಿಸ್ಟು ಅವ್ರು ಯಾವತ್ತೂ ನಿಮ್ಗೆ ಡಯಾಗ್ನೋಸ್ ಮಾಡಲ್ಲ, ಅವರಿಗೆ ಅದು ಗೊತ್ತಿಲ್ಲ. ಅದು ಏನಂದರೆ, ನಮ್ಮ ಹತ್ರ ಬಂದಾಗ ನಾವು ಲೇಸಿಕ್ ಟೆಸ್ಟನ್ನು ಮಾಡ್ತೀವಿ, ಸ್ಟ್ರೈಟ್ ಲೆಗ್ ರೈಸ್ ಮಾಡ್ತೀವಿ, ಮತ್ತು ಪಾಲ್ಪೇಟ್ ಮಾಡ್ತೀವಿ, ಪ್ರತಿಯೊಂದು ಡಿಸ್ಕು ನರ್ವ್ ಪಾಲ್ಪೇಟ್ ಮಾಡಿ ಚೆಕ್ ಮಾಡ್ತೀವಿ, ಮತ್ತು ಇಲಿಯಾಕ್ ಕ್ರಸ್ಟರ್ ಲೆವೆಲ್ ಚೆಕ್ ಮಾಡ್ತೀವಿ, ಶೋಲ್ಡರ್ ಲೆವೆಲ್ ಚೆಕ್ ಮಾಡ್ತೀವಿ, ಗೇಟ್ ಇನ್ಸ್ಟೇಷನ್ ಚೆಕ್ ಮಾಡ್ತೀವಿ, ಮತ್ತು ನಿಮಗೆ ಡಿಕ್ಲೈನ್ ಟೆಸ್ಟನ್ನು ಕಂಪ್ರೆಸ್ ಮಾಡಿ ನರ್ವ್ ಮೇಲೆ ಪ್ರೆಷರ್ ಬೀಳ್ತಿದೆ ಅಂತ ಚೆಕ್ ಮಾಡ್ತೀವಿ. ಭಾಳಷ್ಟು ಟೆಸ್ಟ್ಗಳನ್ನು ಮಾಡ್ತೀವಿ. ಆದರೆ ಮಸಾಜ್ ಥೆರಪಿಸ್ಟ್ ಯಾವುದು ಮಾಡಲ್ಲ. ಯಾವುದೇ ರೋಗ ಇರಲಿ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟು ಮಸಾಜ್ ಥೆರಪಿ. ಸೊ ಅದು ಸೂಪರ್ಫಿಷಿಯಲ್ ವರ್ಕ್ ಆಗುತ್ತೆ, ನಮ್ಮದು ಡೀಪಾಗಿ ವರ್ಕ್ ಆಗುತ್ತೆ, ನಮ್ಮದು ಪರ್ಮನೆಂಟ್ ರಿಸಲ್ಟು. ಅಲ್ಲಿ ನೀವು ಲೈಫ್ ಟೈಮ್ ಮಸಾಜ್ ಮಾಡಿಸ್ತಾ ಇರಬೇಕು. ಬಟ್ ಏನು ಮಸಾಜ್ ಜನ ಎದಕ್ಕೆ ಹೋಗೋದು ಅಂದರೆ ಕೈರೋಪ್ರಾಕ್ಟಿಕ್ ಬಗ್ಗೆ ಗೊತ್ತಿಲ್ಲ ಜನರಿಗೆ. ಹೀಗಾಗಿ ಎಲ್ಲರೂ ಮಸಾಜ್ ಸೆಂಟರ್ಗೆ ಹೋಗ್ತಾರೆ. ಆ ಮಸಾಜ್ ಸೆಂಟ್ರಲ್ಲಿ ಒಳ್ಳೆ ಎಂಬಿಯನ್ಸ್ ಇರುತ್ತೆ, ಒಳ್ಳೆ ಎನ್ವೈರ್ಮೆಂಟು, ನಿಮಗೆ ಭಾಳ ಸೂತಿಂಗ್ ಆಗುತ್ತೆ. ಬಟ್ ಅದು ಟೆಂಪ್ರರಿ ಅಂತ ಹೇಳ್ಬೋದು. ಕೈರೋಪ್ರಾಕ್ಟಿಕ್ಕು ಭಾಳ ಸೇಫು, ನಾವು ಎಲ್ಲ ರೋಗಗಳನ್ನು ವಾಸಿ ಮಾಡ್ಬೋದು. ಸುಮಾರು 300 ರೋಗಗಳನ್ನು ಒಂದೇ ಟ್ರೀಟ್ಮೆಂಟಲ್ಲಿ ವಾಸಿ ಮಾಡ್ಬೋದು. ನಾಟ್ ಪೇನ್ ರಿಲೀಫ್, ನಾಟ್ ಮಸಲ್ ಸ್ಪಾಸಮ್. ಇಂಟರ್ನಲ್ ಪ್ರಾಬ್ಲಮ್ ಕೂಡ ನಾವು ವಾಸಿ ಮಾಡ್ತೇವೆ ಕೈರೋಪ್ರಾಕ್ಟಿಕಲ್ಲಿ. ಮತ್ತು ಸ್ಟ್ರಕ್ಚರಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದ್ರಿಂದ ಮುಂದೆ ಫ್ಯೂಚರಲ್ಲಿ ಮಂಡಿ ಸವೆತ, ಮೂಳೆ ಸವೆತ, ಡಿಸ್ಕ್ ಸವೆಯೋದು, ಇವೆಲ್ಲವನ್ನು ಸ್ಕೋಲಿಯೋಸಿಸ್ಸು ಅಥವಾ ಪಾಶ್ಚರ್, ಇವೆಲ್ಲ ನಾವು ಸರಿ ಮಾಡ್ಬೋದು.